ಅಂತೂ ಇಂತೂ ಯುದ್ಧಕ್ಕೂ ಮುನ್ನವೇ ಪಾಕಿಸ್ತಾನ ಮಂಡಿಯೂರಿದೆ. ಭಾರತದ ಪರಾಕ್ರಮಕ್ಕೆ ಪಾಕ್ ಪತ್ರಗುಟ್ಟಿ ಹೋಗಿದೆ. ತಿರುಬೋಕಿ ರಾಷ್ಟ್ರದ ಅಷ್ಟೂ ದಾಳಿಗಳು, ಒಂದೇ ಒಂದು ದಾಳಿ ಕೂಡ ಭಾರತದ ಮೇಲೆ ಯಶಸ್ವಿಯಾಗಿಲ್ಲ. ಅಷ್ಟೂ ದಾಳಿಗಳು ವಿಫಲವಾಗಿದೆ. ಅಷ್ಟಕ್ಕೂ ಹೀಗೆ ಭಾರತವನ್ನ ಕಾಪಾಡ್ತಿರೋದು ಯಾರು? ಈ ಸ್ಟೋರಿ ನೋಡಿ. ಆಕಾಶದಲ್ಲಿ ನುಗ್ಗಿ ಬಂದ ಡ್ರೋನ್, ಮಿಂಚಿನಂತೆ ಅಪ್ಪಳಿಸಿದ ಮಿಸೈಲ್, ಸಿಡಿಲಿನಂತೆ ಆರ್ಭಟಿಸಿದ ಫೈಟರ್ ಜೆಟ್. ಪಾಕಿಸ್ತಾನದ ಎಲ್ಲಾ ಡ್ರೋನ್ಗಳು ಆಕಾಶದಲ್ಲೇ ಉಡೀಸ್. ಕಣ್ಮುಚ್ಚಿ ಬಿಡೋದ್ರಲ್ಲಿ ಎಲ್ಲಾ ಕ್ಷಿಪಣಿಗಳು ಪೀಸ್ ಪೀಸ್. ಆಕಾಶ್ ಆರ್ಭಟಕ್ಕೆ ನಡಗಿದ ಪಾಕಿಸ್ತಾನ. ಪಾಕ್ ಕ್ಷಿಪಣಿಗಳನ್ನ ಧ್ವಂಸಗೊಳಿಸಿದ ಆಕಾಶ್. ಭಾರತ ಪಾಕಿಸ್ತಾನ ನಡುವಿನ ಯುದ್ಧಕ್ಕೆ ಕದನ ವಿರಾಮ ಜಾರಿಯಾಗಿದೆ. ಆದರೆ ಇಲ್ಲಿವರೆಗೂ ಅದೆಷ್ಟೇ ತಿಪ್ಪರ್ಲಾಗ ಹಾಕಿದ್ರೂ ಪಾಕಿಸ್ತಾನಕ್ಕೆ ನಮ್ಮ ದೇಶದ ಭೂಮಿ ಇರಲಿ, ವಾಯು ಪ್ರದೇಶವನ್ನೇ ಮುಟ್ಟೋಕಾಗಲಿಲ್ಲ. ಪಾಕ್ ಕ್ಷಿಪಣಿ ಡ್ರೋನ್ಗಳನ್ನ ಆಕಾಶದಲ್ಲೇ ಭಾರತೀಯ ಏರ್ ಡಿಫೆನ್ಸ್ ಸಿಸ್ಟಮ್ ಆಕಾಶ್ ಹೊಡೆದು ಹಾಕಿದೆ. ಆಕಾಶ್ ಇದ್ದರೆ ಇಡೀ ಆಕಾಶ ನಮ್ಮದೇ. ಎಸ್, ಪಾಕಿಸ್ತಾನದ ಒಂದೇ ಒಂದು ಡ್ರೋನ್ಗಳು ಭಾರತದ ವಾಯು ಪ್ರದೇಶವನ್ನ ತಲುಪೋಕೆ ಆಗಲಿಲ್ಲ. ತಿರುಬೋಕಿ ರಾಷ್ಟ್ರದ ಒಂದೇ ಒಂದು ದಾಳಿ ಕೂಡ ಯಶಸ್ವಿಯಾಗಿಲ್ಲ. ಯಾಕಂದ್ರೆ ಭಾರತವನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿದ್ದು ಆಪತ್ ಬಾಂಧವ ಆಕಾಶ್. ಅಷ್ಟಕ್ಕೂ ಈ ಗೇಮ್ ಚೇಂಜರ್ ಶಕ್ತಿ ಎಂಥದು ಅಂತಾನೆ ತೋರಿಸ್ತೀವಿ ನೋಡಿ. ಆಪತ್ ಬಾಂಧವ ಆಕಾಶ್. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಆಕಾಶ್ ಸ್ವದೇಶಿ ನಿರ್ಮಿತ. ರಣರಂಗದಲ್ಲಿ ಆಕಾಶ್ ಇದ್ರೆ ಇಡೀ ಆಗಸವೆಲ್ಲ ನಮ್ಮದೇ ಅಂತ ಅರ್ಥ. ಇದು ಎದುರಾಳಿಗಳ ಯುದ್ಧ ವಿಮಾನ, ಹೆಲಿಕಾಪ್ಟರ್, ಡ್ರೋನ್ ದಾಳಿಯಿಂದ ರಕ್ಷಿಸುತ್ತೆ. ಬರೋಬ್ಬರಿ 20 ಕಿಲೋಮೀಟರ್ ಎತ್ತರದವರೆಗೂ ಟಾರ್ಗೆಟ್ ಮಾಡಿ ಹೊಡೆಯುತ್ತೆ. ಒಂದೇ ಬಾರಿಗೆ ಹಲವು ಗುರಿ ಅಂದ್ರೆ ಹಲವು ದಾಳಿಗಳನ್ನ ಉಡೀಸ್ ಮಾಡುತ್ತೆ. ಇದರ ಲಾಂಚರ್ನಲ್ಲಿ 3 ಮಿಸೈಲ್ಗಳಿರುತ್ತೆ. ಒಂದು ಮಿಸೈಲ್ 20 ಅಡಿ ಎತ್ತರ, 710 ಕೆಜಿ ತೂಕವಿರುತ್ತೆ. ಒಂದು ಮಿಸೈಲ್ 60 ಕೆಜಿ ಸಿಡಿತಲೆ ಹೊತ್ತು ಸಾಗಿ ದಾಳಿ ಮಾಡುತ್ತೆ. ನೋಡಿದ್ರಲ್ವಾ ಆಕಾಶ್ ಶಕ್ತಿಯನ್ನ? ಇದು ಜಸ್ಟ್ ಟ್ರೈಲರ್ ಅಷ್ಟೇ. ಭಾರತದಲ್ಲಿ ಇರೋ ಬ್ರಹ್ಮಾಸ್ತ್ರ S-400 ಇನ್ನೂ ರಣರಂಗಕ್ಕೆ ಎಂಟ್ರಿ ಕೊಟ್ಟಿಲ್ಲ. ಒಂದೇ ವೇಳೆ ಸುದರ್ಶನ ಚಕ್ರ ಸಮರ ಭೂಮಿಗೆ ನುಗ್ಗಿದ್ರೆ ಪಾಕಿಸ್ತಾನ ಭೂಪಟದಲ್ಲೇ ಇರೋದಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತದ ಏಟಿಗೆ ಪಾಕಿಸ್ತಾನ ಎದ್ದೇಳಲಾಗದಂತ ಪೆಟ್ಟು ತಿಂದಿದೆ. ಹಂಗ್ ಹೊಡೆದಿದ್ದೀವಿ ನಾವು. ಆದ್ರೂ ಕೂಡ ಹೊಡೆತ ತಿಂದ ಬಳಿಕ ಈಗ ಬುದ್ಧಿ ಕಲಿತಂತೆ, ಅದು ನಾಟಕನೋ ನಿಜಾನೋ ಗೊತ್ತಿಲ್ಲ, ಒಟ್ಟಲ್ಲಿ ಬುದ್ಧಿ ಕಲಿತಂಗೆ ತೋರಿಸ್ಕೊಳ್ತಾ ಇರೋ ಪಾಕಿಸ್ತಾನ ಕದನ ವಿರಾಮವನ್ನು ಘೋಷಿಸಿತ್ತು. ಆದ್ರೆ ನರಿ ಬುದ್ಧಿಯ ರಾಷ್ಟ್ರ ಮತ್ತೆ ತನ್ನ ವರಸೆಯನ್ನ ಬಿಟ್ಟಿಲ್ಲ. ಈ ಕನ್ನಡದಲ್ಲಿ ಒಂದು ಗಾದೆ ಇದೆ, ಈ ಬಾಲ ಡೊಂಕು ಅಂತ. ಹಾಗೆ ಹೀಗೆಲ್ಲ ಇರುವಾಗ ಭಾರತ ಏನ್ ಮಾಡುತ್ತೆ? ಈಗ ತನ್ನ ನಿರ್ಧಾರವನ್ನ, ಕದನ ವಿರಾಮದ ತನ್ನ ನಿರ್ಧಾರವನ್ನ ಮುಂದುವರಿಸುತ್ತಾ ಅನ್ನೋ ಪ್ರಶ್ನೆ ಕಾಡಿದೆ. ಏನೆಲ್ಲ ಆಗ್ಬೋದು? ಆ ಬಗ್ಗೆ ಒಂದು ರಿಪೋರ್ಟ್ ಇದೆ. ಪಾಕಿಸ್ತಾನದ ಕದನ ವಿರಾಮ ಎಂಬ ಬೃಹನ್ ನಾಟಕ. ನಾಳೆ ಡಿಜಿಎಂಒ ಸಭೆಯಲ್ಲಿ ಭಾರತದ ನಿಲುವೇನು? ಛಿದ್ರ. ಭಾರತದ ಹೊಡೆತಕ್ಕೆ ತಿರುಬೋಕಿ ರಾಷ್ಟ್ರ ಛಿದ್ರ. ಭಾರತೀಯ ಸೇನೆ ಪರಾಕ್ರಮಕ್ಕೆ ಉಗ್ರರ ದೇಶ ಚಿಂದಿ. ಧೀರ ಹಿಂದೂಸ್ತಾನದ ಶೌರ್ಯಕ್ಕೆ ಭಿಕಾರಿ ನಾಡು ವಿಲವಿಲ. ಯುದ್ಧಕ್ಕೂ ಮುನ್ನವೇ ಮಂಡಿಯೂರಿದ ಪಾಪಿ ಪಾಕಿಸ್ತಾನ ಕೇವಲ 3 ಗಂಟೆಯಲ್ಲಿ ಉಲ್ಟಾ ಹೊಡೆದು ಭಾರತದ ನಂಬಿಕೆಗೆ ಮತ್ತೊಮ್ಮೆ ಮೋಸ ಮಾಡಿದೆ. ಅಸಲಿ ಯುದ್ಧ ಇನ್ನೂ ಶುರುನೇ ಆಗಿಲ್ಲ. ಭಾರತ ಸಮರ ಭೂಮಿಗೆ ಇನ್ನೂ ಧುಮುಕೆ ಇಲ್ಲ. ಜಸ್ಟ್ ಟ್ರೈಲರ್ ನೋಡಿನೇ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ.
ಭಾರತೀಯ ಸೇನೆ ಕೊಟ್ಟ ಒಂದೊಂದು ಏಟಿಗೂ ಪಾಕಿಸ್ತಾನ ಛಿದ್ರವಾಗಿದೆ. ಹಿಂದೂಸ್ತಾನದ ಹುಲಿಗಳಿಂದ ನಮ್ಮನ್ನ ಹೇಗಾದ್ರೂ ಕಾಪಾಡಿ ಅಂತ ಭಿಕಾರಿ ರಾಷ್ಟ್ರ ಅಮೆರಿಕದ ಕಾಲು ಹಿಡಿದು ದಯವಿಟ್ಟು ನಮ್ಮ ದೇಶವನ್ನ ರಕ್ಷಿಸಿ ಅಂತ ಗೋಗರೆದಿತ್ತು. ಆದ್ರೆ ದೊಡ್ಡಣ್ಣನ ಮಾತಿಗೆ ಸುಮ್ಮನಾಗಿದ್ದ ಭಾರತಕ್ಕೆ ಪಾಪಿಗಳು ಮತ್ತೆ ದ್ರೋಹ ಬಗೆದಿದ್ದಾರೆ. ಹೀಗಿರುವಾಗ ನಾಳೆ ನಡೆಯುವ ಡಿಜಿಎಂಒ ಸಭೆಯಲ್ಲಿ ಭಾರತದ ನಿಲುವೇನು ಎಂಬ ಪ್ರಶ್ನೆ ಎದ್ದಿದೆ. ಭಾರತದ ಮುಂದಿನ ನಡೆ ಏನು? ನಾಳೆಯ ಡಿಜಿಎಂಒ ಸಭೆ ಬಹಿಷ್ಕರಿಸಬಹುದು. ಪಾಕಿಸ್ತಾನ ಕೊಟ್ಟ ಮಾತಿಗೆ ಬದ್ಧವಾದ ರಾಷ್ಟ್ರ ಅಲ್ಲ, ಸಂಧಾನ ಬೇಕಿಲ್ಲ ಎಂಬ ಅಭಿಪ್ರಾಯಕ್ಕೆ ಬರಬಹುದು. ಅಮೆರಿಕಾಗೆ ಕದನ ವಿರಾಮ ಉಲ್ಲಂಘನೆ ಮಾಹಿತಿ ನೀಡಬಹುದು. ಅಲ್ಲದೆ ಪಾಕ್ ಮೇಲೆ ಅಮೆರಿಕ ಮೂಲಕ ಮತ್ತಷ್ಟು ಒತ್ತಡ ಹೇರಿಸಬಹುದು. ಕದನ ವಿರಾಮ ಉಲ್ಲಂಘಿಸಿದ ಪಾಕ್ಗೆ ತಕ್ಕ ಉತ್ತರ ನೀಡಲು ಆಪರೇಷನ್ ಸಿಂಧೂರ ಮುಂದುವರಿಸಬಹುದು. ಆಪರೇಷನ್ ಜೊತೆಗೆ ಪಾಕ್ ವಿರುದ್ಧ ರಾಜತಾಂತ್ರಿಕವಾಗಿ ಮತ್ತಷ್ಟು ಒತ್ತಡ ಹೇರಬಹುದು. ಒಟ್ಟಾರೆ ಭಾರತ ಪಾಕ್ ನಾಳೆಯ ಡಿಜಿಎಂಒ ಸಭೆ ತೀವ್ರ ಕುತೂಹಲ ಮೂಡಿಸಿದ್ದು, ಪ್ರಧಾನಿ ಮೋದಿ ಸರ್ಕಾರದ ಮುಂದಿನ ನಡೆ ಹೇಗಿರಲಿದೆ ಎಂಬ ಚರ್ಚೆ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಂತೂ ಇಂತೂ ಯುದ್ದಕ್ಕೂ ಮುನ್ನವೇ ಪಾಕಿಸ್ತಾನ ಮಂಡಿಯೂರಿದೆ. ಭಾರತದ ಪರಾಕ್ರಮಕ್ಕೆ ಪಾಕ್ ಪತ್ರಗುಟ್ಟಿ ಹೋಗಿದೆ. ನಿರ್ಬೋಕಿ ರಾಷ್ಟ್ರದ ಅಷ್ಟೂ ದಾಳಿಗಳು, ಒಂದೇ ಒಂದು ದಾಳಿ ಕೂಡ ಭಾರತದ ಮೇಲೆ ಯಶಸ್ವಿಯಾಗಿಲ್ಲ. ಅಷ್ಟೂ ದಾಳಿಗಳು ವಿಫಲವಾಗಿದೆ. ಅಷ್ಟಕ್ಕೂ ಹೀಗೆ ಭಾರತವನ್ನ ಕಾಪಾಡ್ತಿರೋದು ಯಾರು? ಈ ಸ್ಟೋರಿ ನೋಡಿ. ಆಕಾಶದಲ್ಲಿ ನುಗ್ಗಿ ಬಂದ ಡ್ರೋನ್, ಮಿಂಚಿನಂತೆ ಅಪ್ಪಳಿಸಿದ ಮಿಸೈಲ್, ಸಿಡಿಲಿನಂತೆ ಆರ್ಭಟಿಸಿದ ಫೈಟರ್ ಜೆಟ್. ಪಾಕಿಸ್ತಾನದ ಎಲ್ಲಾ ಡ್ರೋನ್ಗಳು ಆಕಾಶದಲ್ಲೇ ಉಡೀಸ್. ಕಣ್ಮುಚ್ಚಿ ಬಿಡೋದ್ರಲ್ಲಿ ಎಲ್ಲಾ ಕ್ಷಿಪಣಿಗಳು ಪೀಸ್. ಆಕಾಶ್ ಆರ್ಭಟಕ್ಕೆ ನಡುಗಿದ ಪಾಕಿಸ್ತಾನ್. ಪಾಕ್ ಕ್ಷಿಪಣಿಗಳನ್ನ ಧ್ವಂಸಗೊಳಿಸಿದ ಆಕಾಶ್. ಭಾರತ ಪಾಕಿಸ್ತಾನ ನಡುವಿನ ಯುದ್ದಕ್ಕೆ ಕದನ ವಿರಾಮ ಜಾರಿಯಾಗಿದೆ. ಆದರೆ ಇಲ್ಲಿವರೆಗೂ ಅದೆಷ್ಟೇ ತಿಪ್ಪರ್ಲಾಗ ಹಾಕಿದ್ರೂ ಪಾಕಿಸ್ತಾನಕ್ಕೆ ನಮ್ಮ ದೇಶದ ಭೂಮಿ ಇರಲಿ, ವಾಯು ಪ್ರದೇಶವನ್ನೇ ಮುಟ್ಟೋಕಾಗಲಿಲ್ಲ. ಪಾಕ್ ಕ್ಷಿಪಣಿ ಡ್ರೋನ್ಗಳನ್ನ ಆಕಾಶದಲ್ಲೇ ಭಾರತೀಯ ಏರ್ ಡಿಫೆನ್ಸ್ ಸಿಸ್ಟಮ್ ಆಕಾಶ್ ಹೊಡೆದು ಹಾಕಿದೆ. ಆಕಾಶ್ ಇದ್ದರೆ ಇಡೀ ಆಕಾಶ ನಮ್ಮದೇ. ಎಸ್, ಪಾಕಿಸ್ತಾನದ ಒಂದೇ ಒಂದು ಡ್ರೋನ್ಗಳು ಭಾರತದ ವಾಯು ಪ್ರದೇಶವನ್ನ ತಲುಪೋಕೆ ಆಗಲಿಲ್ಲ. ತಿರುಬೋಕಿ ರಾಷ್ಟ್ರದ ಒಂದೇ ಒಂದು ದಾಳಿ ಕೂಡ ಯಶಸ್ವಿಯಾಗಿಲ್ಲ. ಯಾಕಂದ್ರೆ ಭಾರತವನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿದ್ದು ಆಪತ್ ಬಾಂಧವ ಆಕಾಶ್. ಅಷ್ಟಕ್ಕೂ ಈ ಗೇಮ್ ಚೇಂಜರ್ ಶಕ್ತಿ ಎಂಥದು ಅಂತಾನೆ ತೋರಿಸ್ತೀವಿ ನೋಡಿ. ಆಪತ್ ಬಾಂಧವ ಆಕಾಶ್, ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಆಕಾಶ್ ಸ್ವದೇಶಿ ನಿರ್ಮಿತ. ರಣರಂಗದಲ್ಲಿ ಆಕಾಶ್ ಇದ್ರೆ ಇಡೀ ಆಗಸವೆಲ್ಲ ನಮ್ಮದೇ ಅಂತ ಅರ್ಥ. ಇದು ಎದುರಾಳಿಗಳ ಯುದ್ಧ ವಿಮಾನ, ಹೆಲಿಕಾಪ್ಟರ್, ಡ್ರೋನ್ ದಾಳಿಯಿಂದ ರಕ್ಷಿಸುತ್ತೆ. ಬರೋಬ್ಬರಿ 20 ಕಿಲೋಮೀಟರ್ ಎತ್ತರದವರೆಗೂ ಟಾರ್ಗೆಟ್ ಮಾಡಿ ಹೊಡೆಯುತ್ತೆ. ಒಂದೇ ಬಾರಿಗೆ ಹಲವು ಗುರಿ ಅಂದ್ರೆ ಹಲವು ದಾಳಿಗಳನ್ನ ಉಡೀಸ್ ಮಾಡುತ್ತೆ. ಇದರ ಲಾಂಚರ್ನಲ್ಲಿ 3 ಮಿಸೈಲ್ಗಳಿರುತ್ತೆ. ಒಂದು ಮಿಸೈಲ್ 20 ಅಡಿ ಎತ್ತರ, 710 ಕೆಜಿ ತೂಕವಿರುತ್ತೆ. ಒಂದು ಮಿಸೈಲ್ 60 ಕೆಜಿ ಸಿಡಿತಲೆ ಹೊತ್ತು ಸಾಗಿ ದಾಳಿ ಮಾಡುತ್ತೆ. ನೋಡಿದ್ರಲ್ವಾ ಆಕಾಶ್ ಶಕ್ತಿಯನ್ನ? ಇದು ಜಸ್ಟ್ ಟ್ರೈಲರ್ ಅಷ್ಟೇ. ಭಾರತದಲ್ಲಿ ಇರೋ ಬ್ರಹ್ಮಾಸ್ತ್ರ S-400 ಇನ್ನೂ ರಣರಂಗಕ್ಕೆ ಎಂಟ್ರಿ ಕೊಟ್ಟಿಲ್ಲ. ಒಂದೇ ವೇಳೆ ಸುದರ್ಶನ ಚಕ್ರ ಸಮರ ಭೂಮಿಗೆ ನುಗ್ಗಿದ್ರೆ ಪಾಕಿಸ್ತಾನ ಭೂಪಟದಲ್ಲೇ ಇರೋದಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತದ ಏಟಿಗೆ ಪಾಕಿಸ್ತಾನ ಎದ್ದೇಳಲಾಗದಂತ ಪೆಟ್ಟು ತಿಂದಿದೆ. ಹಂಗ್ ಹೊಡೆದಿದ್ದೀವಿ ನಾವು. ಆದ್ರೂ ಕೂಡ ಹೊಡೆತ ತಿಂದ ಬಳಿಕ ಈಗ ಬುದ್ಧಿ ಕಲಿತಂತೆ, ಅದು ನಾಟಕನೋ ನಿಜಾನೋ ಗೊತ್ತಿಲ್ಲ, ಒಟ್ಟಲ್ಲಿ ಬುದ್ಧಿ ಕಲಿತಂಗೆ ತೋರಿಸ್ಕೊಳ್ತಾ ಇರೋ ಪಾಕಿಸ್ತಾನ ಕದನ ವಿರಾಮವನ್ನು ಘೋಷಿಸಿತ್ತು. ಆದ್ರೆ ನರಿ ಬುದ್ಧಿಯ ರಾಷ್ಟ್ರ ಮತ್ತೆ ತನ್ನ ವರಸೆಯನ್ನ ಬಿಟ್ಟಿಲ್ಲ. ಈ ಕನ್ನಡದಲ್ಲಿ ಒಂದು ಗಾದೆ ಇದೆ, ಸಾಯಿ ಬಾಲ ಡೊಂಕು ಅಂತ. ಹಾಗೆ ಹೀಗೆಲ್ಲ ಇರುವಾಗ ಭಾರತ ಏನ್ ಮಾಡುತ್ತೆ? ಈಗ ತನ್ನ ನಿರ್ಧಾರವನ್ನ
ಕದನ ವಿರಾಮದ ತನ್ನ ನಿರ್ಧಾರವನ್ನ ಮುಂದುವರಿಸುತ್ತಾ ಅನ್ನೋ ಪ್ರಶ್ನೆ ಕಾಡಿದೆ. ಏನೆಲ್ಲ ಆಗ್ಬೋದು ಆ ಬಗ್ಗೆ ಒಂದು ರಿಪೋರ್ಟ್ ಇದೆ. ಪಾಕಿಸ್ತಾನದ ಕದನ ವಿರಾಮ ಎಂಬ ಬೃಹನ್ ನಾಟಕ. ನಾಳೆ ಡಿಜಿಎಂಒ ಸಭೆಯಲ್ಲಿ ಭಾರತದ ನಿಲುವೇನು? ಛಿದ್ರ ಭಾರತದ ಹೊಡೆತಕ್ಕೆ ತಿರುಮುಖಿ ರಾಷ್ಟ್ರ ಛಿದ್ರ. ಭಾರತೀಯ ಸೇನೆ ಪರಾಕ್ರಮಕ್ಕೆ ಉಗ್ರರ ದೇಶ ಚಿಂದಿ. ಧೀರ ಹಿಂದೂಸ್ತಾನದ ಶೌರ್ಯಕ್ಕೆ ಭಿಕಾರಿ ನಾಡು ವಿಲವಿಲ. ಯುದ್ಧಕ್ಕೂ ಮುನ್ನವೇ ಮಂಡಿಯೂರಿದ ಪಾಪಿ ಪಾಕಿಸ್ತಾನ ಕೇವಲ 3 ಗಂಟೆಯಲ್ಲಿ ಉಲ್ಟಾ ಹೊಡೆದು ಭಾರತದ ನಂಬಿಕೆಗೆ ಮತ್ತೊಮ್ಮೆ ಮೋಸ ಮಾಡಿದೆ. ಅಸಲಿ ಯುದ್ಧ ಇನ್ನೂ ಶುರುನೇ ಆಗಿಲ್ಲ. ಭಾರತ ಸಮರ ಭೂಮಿಗೆ ಇನ್ನೂ ಧುಮುಕೆ ಇಲ್ಲ. ಜಸ್ಟ್ ಟ್ರೈಲರ್ ನೋಡಿನೇ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ಭಾರತೀಯ ಸೇನೆ ಕೊಟ್ಟ ಒಂದೊಂದು ಏಟಿಗೂ ಪಾಕಿಸ್ತಾನ ಛಿದ್ರವಾಗಿದೆ. ಹಿಂದೂಸ್ತಾನದ ಹುಲಿಗಳಿಂದ ನಮ್ಮನ್ನ ಹೇಗಾದ್ರೂ ಕಾಪಾಡಿ ಅಂತ ಭಿಕಾರಿ ರಾಷ್ಟ್ರ ಅಮೆರಿಕದ ಕಾಲು ಹಿಡಿದು ದಯವಿಟ್ಟು ನಮ್ಮ ದೇಶವನ್ನ ರಕ್ಷಿಸಿ ಅಂತ ಗೋಗರೆದಿತ್ತು. ಆದ್ರೆ ದೊಡ್ಡಣ್ಣನ ಮಾತಿಗೆ ಸುಮ್ಮನಾಗಿದ್ದ ಭಾರತಕ್ಕೆ ಪಾಪಿಗಳು ಮತ್ತೆ ದ್ರೋಹ ಬಗೆದಿದ್ದಾರೆ. ಹೀಗಿರುವಾಗ ನಾಳೆ ನಡೆಯುವ ಡಿಜಿಎಂಒ ಸಭೆಯಲ್ಲಿ ಭಾರತದ ನಿಲುವೇನು ಎಂಬ ಪ್ರಶ್ನೆ ಎದ್ದಿದೆ. ಭಾರತದ ಮುಂದಿನ ನಡೆ ಏನು? ನಾಳೆಯ ಡಿಜಿಎಂಒ ಸಭೆ ಬಹಿಷ್ಕರಿಸಬಹುದು. ಪಾಕಿಸ್ತಾನ ಕೊಟ್ಟ ಮಾತಿಗೆ ಬದ್ಧವಾದ ರಾಷ್ಟ್ರ ಅಲ್ಲ. ಸಂಧಾನ ಬೇಕಿಲ್ಲ ಎಂಬ ಅಭಿಪ್ರಾಯಕ್ಕೆ ಬರಬಹುದು. ಅಮೆರಿಕಾಗೆ ಕದನ ವಿರಾಮ ಉಲ್ಲಂಘನೆ ಮಾಹಿತಿ ನೀಡಬಹುದು. ಅಲ್ಲದೆ ಪಾಕ್ ಮೇಲೆ ಅಮೆರಿಕ ಮೂಲಕ ಮತ್ತಷ್ಟು ಒತ್ತಡ ಹೇರಿಸಬಹುದು. ಕದನ ವಿರಾಮ ಉಲ್ಲಂಘಿಸಿದ ಪಾಕ್ಗೆ ತಕ್ಕ ಉತ್ತರ ನೀಡಲು ಆಪರೇಷನ್ ಸಿಂಧೂರ ಮುಂದುವರಿಸಬಹುದು. ಆಪರೇಷನ್ ಜೊತೆಗೆ ಪಾಕ್ ವಿರುದ್ಧ ರಾಜತಾಂತ್ರಿಕವಾಗಿ ಮತ್ತಷ್ಟು ಒತ್ತಡ ಹೇರಬಹುದು. ಒಟ್ಟಾರೆ ಭಾರತ ಪಾಕ್ ನಾಳೆಯ ಡಿಜಿಎಂಒ ಸಭೆ ತೀವ್ರ ಕುತೂಹಲ ಮೂಡಿಸಿದ್ದು, ಪ್ರಧಾನಿ ಮೋದಿ ಸರ್ಕಾರದ ಮುಂದಿನ ನಡೆ ಹೇಗಿರಲಿದೆ ಎಂಬ ಚರ್ಚೆ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.